ಎಲ್ಲರಿಗೂ ನಮಸ್ಕಾರ ಸ್ನೇಹಿತರ. ಬಿಗ್ ಬಾಸ್ ಸೀಸನ್ 11 ಬಂದ್ಬಿಟ್ಟು 15ನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 5 ಸ್ಪರ್ಧಿಗಳಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ. ಆ 5 ಸ್ಪರ್ಧಿಗಳು ಯಾರೆಲ್ಲ ಅಂತ ನೋಡೋದಾದ್ರೆ ತ್ರಿವಿಕ್ರಮ್, ಚೈತ್ರ, ಮೋಕ್ಷಿತಾ, ಭವ್ಯ ಮತ್ತು ಧನ್ರಾಜ್ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಆದರೆ ನಾಮಿನೇಟ್ ಆದರೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಇವತ್ತು ಬುಧವಾರ ಸಾಯಂಕಾಲ ವೋಟಿಂಗ್ ರಿಸಲ್ಟ್ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಮತ್ತು ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಮುನ್ಸೂಚನೆಯಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಬಾರಿಯ ಬಿಗ್ ಬಾಸ್ ಬಂದುಬಿಟ್ಟು ಯಾರು ವಿನ್ ಆಗ್ಬೋದು ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೇನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗ್ಗೆ ಒಂದು ವೋಟಿಂಗ್ ರಿಸಲ್ಟ್ ಬಗ್ಗೆ ವಿಡಿಯೋ ಮಾಡಿದ್ನಿ ಅಂತಲೇ ಹೇಳ್ಬೋದು. ಆದರೆ ಆ ವೋಟಿಂಗ್ ರಿಸಲ್ಟ್ಗೂ ಇವತ್ತು ಸಾಯಂಕಾಲದ ವೋಟಿಂಗ್ ರಿಸಲ್ಟ್ಗೂ ತುಂಬ ವ್ಯತ್ಯಾಸವಾಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತು ಸಾಯಂಕಾಲ ವೋಟಿಂಗ್ನಲ್ಲಿ ಯಾವ ಥರ ಚೇಂಜಸ್ ಆಗಿದೆ ಅಂತ ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರೇ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಬೆಳಗ್ಗಿನ ವೋಟಿಂಗ್ ರಿಸಲ್ಟ್ನಲ್ಲಿ ಬಂದುಬಿಟ್ಟು ಮೊದಲನೇ ಸ್ಥಾನದಲ್ಲಿ ಆದರೆ ಇದ್ದರು. ಇನ್ನು ಸೆಕೆಂಡನೇ ಸ್ಥಾನದಲ್ಲಿ ಬಂದುಬಿಟ್ಟು ಎರಡನೇ ಸ್ಥಾನದಲ್ಲಿ ಮೋಕ್ಷಿತ್ ಅವರೇ ಇದ್ರು ಅಂತಲೇ ಹೇಳ್ಬೋದು. ಈಗ ಕೂಡ ಮೋಕ್ಷಿತ್ ಅವರೇ ಆದರೆ ಇದ್ದಾರೆ. ಆದರೆ ಇಲ್ಲಿ ಮೂರನೇ ಪ್ಲೇಸ್ಗಾದರೆ ಸ್ವಲ್ಪ ಚೇಂಜಸ್ ಅಂತ ಅನ್ನೋಕ್ಕಿಂತ ಮುಂಚೆ ದೊಡ್ಡ ಚೇಂಜಸ್ ಅಂತಲೇ ಹೇಳ್ಬೋದು. ಏನಂತಂದರೆ ಡೇಂಜರ್ ಝೋನ್ನಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ ಆದರೆ ಇದ್ರ ಅಂತಲೇ ಹೇಳ್ಬೋದು. ಆದರೆ ಚೈತ್ರ ಕುಂದಾಪುರ ಬಂದುಬಿಟ್ಟು ಇದೀಗ 3ನೇ ಸ್ಥಾನಕ್ಕಾದರೆ ಎಂಟ್ರಿ ಆಗಿದ್ದಾರೆ. 4ನೇ ಸ್ಥಾನದಲ್ಲಿ ಭವ್ಯ ಅವರಿದ್ದರೆ 5ನೇ ಸ್ಥಾನದಲ್ಲಿ ಡೇಂಜರ್ ಝೋನ್ನಲ್ಲಿ ಧನ್ರಾಜ್ ಅವರಾದರೆ ಇದ್ದಾರೆ. ಆ ಕಾರಣದಿಂದಾಗಿ ಈ ಬಾರಿಯ ಬಿಗ್ ಬಾಸ್ ಅಂದರೆ ಇವತ್ತು 15ನೇ ವಾರದ ಬಿಗ್ ಬಾಸ್ ಮನೆಯಲ್ಲಿ ಬಂದುಬಿಟ್ಟು ಡೇಂಜರ್ ಝೋನ್ನಲ್ಲಿ ಇವತ್ತು ಬುಧವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಪ್ರಕಾರ ನೋಡೋದಾದರೆ ಧನ್ರಾಜ್ ಮತ್ತು ಇವರು ಭವ್ಯ ಗೌಡ ಅವರು ಇಬ್ಬರು ಡೇಂಜರ್ ಝೋನ್ನಲ್ಲಿ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಧನ್ರಾಜ್ ಹೋದರೂ ಅಚ್ಚರಿ ಇಲ್ಲ. ಯಾಕಂತಂದರೆ ಅವ್ರಿಗೂ ಓಡ್ಸ್ ಹೇಳ್ಕೊಳ್ಳೋಂಥ ಓಡ್ಸ್ ಯಾಕೆ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಬೆಳಗ್ಗಿನ ಓಡ್ಸಿಗೂ ಮತ್ತು ಈಗ ಸಾಯಂಕಾಲ ಓಡ್ಸಿಗೂ ಕಂಪೇರ್ ಮಾಡಿದರೆ ಧನ್ರಾಜ್ ಅವ್ರಿಗೆ ಕಮ್ಮಿ ಓಡ್ಸ್ ಬಂದಿವೆ ಮತ್ತು ಚೈತ್ರಾಗೆ ಭವ್ಯಗೆ ಸಖತ್ತಾಗಿ ಓಡ್ಸ್ ಬರ್ತಿವೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಇವರು ಧನ್ರಾಜ್ ಹೋಗೋ ಚಾನ್ಸಸ್ ಆದರೆ ಇದೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಸ್ಪರ್ಧಿ ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.